ನಮಸ್ತೆ. ಕ್ರಿಸ್ತಶಕ 1238ರಲ್ಲಿ ಉಡುಪಿಯ ಸಮೀಪದ ಪಾಚಕ ಕ್ಷೇತ್ರದಲ್ಲಿ ವಾಸುದೇವ ಅನ್ನೋ ಹೆಸರಿನಲ್ಲಿ ಜನಿಸಿದವರೇ ಶ್ರೀ ಮಧ್ವಾಚಾರ್ಯರು. ಅವರು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನೋ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುವ ಮೂಲಕ ನಮ್ಮ ಸನಾತನ ಧರ್ಮದ ಚಿಂತನೆಗಳಿಗೆ ಹೊಸತನ ನೀಡೋದಕ್ಕೆ ಪ್ರಯತ್ನಿಸಿದರು. ಅದ್ವೈತ ಪಂಡಿತರಾದ ಅಚ್ಯುತ ಪ್ರೇಕ್ಷರಿಂದ ಸನ್ಯಾಸತ್ವ ದೀಕ್ಷೆ ಪಡೆದು ಪೂರ್ಣ ಪ್ರಜ್ಞಾ ಅಂತ ನಾಮಕರಣ ಮಾಡಲಾದರೂ ಸನ್ಯಾಸ ದೀಕ್ಷೆ ಪಡೆದುಕೊಂಡ ತಿಂಗಳೊಳಗೆ ಅಲ್ಲಿನ ಪಂಡಿತೋತ್ತಮರನ್ನ ವೇದಾಂತ ತರ್ಕದಲ್ಲಿ ಸೋಲಿಸಿದ್ದರಿಂದ ಸಂತಸಗೊಂಡ ಅಚ್ಯುತ ಪ್ರೇಕ್ಷರು ಪೂರ್ಣ ಪ್ರಜ್ಞರಿಗೆ ವೇದಾಂತ ಸಾಮ್ರಾಜ್ಯ ಚಕ್ರವರ್ತಿ ಅನ್ನೋ ಬಿರುದನ್ನು ಕೊಡ್ತಾರೆ. ಅನಂತರ ವೇದದ ಬಲಿಷ್ಠ ಸೂಕ್ತಗಳಲ್ಲಿರುವ ಮಧ್ವ ಅನ್ನೋ ಹೆಸರನ್ನು ಆರಿಸಿಕೊಂಡು ಆ ಹೆಸರಿನಿಂದಲೇ ಗ್ರಂಥ ರಚಿಸಿದ ಕಾರಣ ಅವರು ಮಧ್ವಾಚಾರ್ಯರು ಅಂತ ಪ್ರಸಿದ್ಧಿ ಪಡಿತಾರೆ. ಮಧ್ವಾಚಾರ್ಯರು ಹರಿಯೇ ಸರ್ವೋತ್ತಮ, ಉಳಿದ ದೇವತೆಗಳೆಲ್ಲ ಅವನ ಅಧೀನವಾಗಿದ್ದು ಅವರವರ ಜ್ಞಾನಕ್ಕನುಗುಣವಾಗಿ ವಿವಿಧ ಕಕ್ಷೆಯಲ್ಲಿ ಬರೋ ಕಾರಣ ಅದಕ್ಕನುಗುಣವಾಗಿ ಅವರ ಉಪಾಸನೆ ಮಾಡಬೇಕು ಎನ್ನುವುದು ಅವರ ವಾದವಾಗಿತ್ತು. ದೇವರು ಬಿಂಬ ಮತ್ತು ಅವನ ಜೀವ ಪ್ರತಿಬಿಂಬ. ಹಾಗಾಗಿ ಅವರು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಎಂಬ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಲ್ಲದೆ ಭಕ್ತಿ ಹಾಗೂ ದೇವರ ಬಗ್ಗೆ ಜ್ಞಾನದಿಂದ ಎಲ್ಲರೂ ಮೋಕ್ಷ ಹೊಂದಬಹುದೆಂದು ಪ್ರತಿಪಾದಿಸಿದರು. ಪಶ್ಚಿಮ ಸಮುದ್ರದ ತೀರದಲ್ಲಿ ದೊರೆತ ಶ್ರೀಕೃಷ್ಣನ ಮೂರ್ತಿಯನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿ ಶ್ರೀಕೃಷ್ಣನಿಗೆ ನಿರ್ವಿಘ್ನವಾಗಿ ಪೂಜೆಗಳು ನಡ್ಕೊಂಡು ಹೋಗುವ ಸಲುವಾಗಿ ದೇವಾಲಯದ ಸುತ್ತಲೂ ಅಷ್ಟಮಠಗಳನ್ನು ಸ್ಥಾಪಿಸಿ ಪ್ರತಿ ಪರ್ಯಾಯಕ್ಕೊಂದೊಂದು ಮಠಗಳು ಪೂಜೆಯನ್ನು ನಡೆಸ್ಕೊಂಡು ಹೋಗುವ ಪದ್ಧತಿಯನ್ನು ಜಾರಿಗೆ ತಂದರು. ಆ ಕಾಲದಲ್ಲಿ ಪ್ರಚಲಿತವಾಗಿದ್ದ ಪ್ರಾಣಿ ಬಲಿಯನ್ನು ನಿಲ್ಲಿಸಿ ಪ್ರಗತಿ ವಿಚಾರಗಳನ್ನು ಪ್ರಚಾರ ಮಾಡಿದರು. ತಮ್ಮ 70ನೇ ವಯಸ್ಸಿನಲ್ಲಿ ಮಧ್ವಾಚಾರ್ಯರು ತಮ್ಮ ಸಹೋದರನಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಅವರನ್ನು ಸೋದೆ ಮಠ ಮತ್ತು ಸುಬ್ರಹ್ಮಣ್ಯ ಮಠಕ್ಕೆ ಅಧಿಪತಿಗಳನ್ನಾಗಿ ಮಾಡ್ತಾರೆ. ಅದರ ನಂತರ ತಮ್ಮ 79ನೇ ವಯಸ್ಸಿನಲ್ಲಿ ಬದ್ರಿಕಾಶ್ರಮಕ್ಕೆ ತೀರ್ಥಯಾತ್ರೆ ಆರಂಭಿಸ್ತಾರೆ. ಇದರ ಪುಣ್ಯ ಸ್ಮರಣೆಯಾಗಿ ಮಾಘ ಮಾಸದ ಶುಕ್ಲ ನವಮಿಯಂದು ಮಧ್ವನವಮಿಯನ್ನು ಆಚರಿಸಲಾಗುತ್ತೆ.